ಇವತ್ತು ನಾವು ಮೊಳಕೆ ಕಟ್ಟಿದ ಹೆಸರು ಕಾಳಿನ ಅಕ್ಕಿ ರೊಟ್ಟಿ ಮಾಡೋಣ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು, ಯಾಕೆಂದ್ರೆ ಮೊಳಕೆ ಕಟ್ಟಿದ ಹೆಸರು ಕಾಳು. ನೋಡಿ, ಮೊಳಕೆ ಕಟ್ಟಿರೋ ಹೆಸರು ಕಾಳು ಒಂದು ಬಟ್ಲು ತಗೊಂಡಿದ್ದೀನಿ. ಹಸಿಮೆಣಸಿನಕಾಯಿ, ಶುಂಠಿ ಎಲ್ಲ ಹಾಕಿ ರುಬ್ಕೊಳ್ಳೋಣ. ಈಗ ಒಂದು ಬಟ್ಲಲ್ಲಿ ಜೀರಿಗೆ, ಈರುಳ್ಳಿ ಮತ್ತೆ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಹೆಸರು ಕಾಳು, ಅದು, ಕೊತ್ತಂಬರಿ ಸೊಪ್ಪು, ಅಕ್ಕಿ ಹಿಟ್ಟು, ಉಪ್ಪು ಎಲ್ಲ ಹಾಕಿ ನೀರ್ ಹಾಕದೆ ಫಸ್ಟ್ ಕಲ್ಸ್ಕೊಳ್ಳೋಣ. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಈಗ ನೀರ್ ಹಾಕೊಂಡು ಹಿಟ್ಟು ಕಲ್ಸ್ಕೊಳ್ಳೋಣ. ಹದ ನೋಡ್ಕೊಂಡು ನೀರ್ ಹಾಕೊಳ್ಳಿ. ನಾವು 1.5 ಚಮಚ ಎಣ್ಣೆ ಹಾಕೊಂಡಿದೀನಿ. ಅಷ್ಟು ಎಣ್ಣೆ ಬೇಕಾಗತ್ತೆ. ಸ್ವಲ್ಪ ಹೆಂಚನ್ನು ಓರಿಯಾಗಿ ಇಟ್ಕೊಂಡ್ರೆ ನಿಮ್ಗೆ ಎಣ್ಣೆ ಸೈಡಲ್ಲಿ ಸಿಗತ್ತೆ. ಆರಾಮಾಗಿ ಕೈಗೆ ಅಂಟ್ಕೊಳ್ದಂಗೆ ರೊಟ್ಟಿ ತಟ್ಟಬಹುದು. ಹೆಸರು ಕಾಳು ತಿನ್ನಲ್ಲ, ಮೊಳಕೆ ಕಟ್ಟಿದ ಕಾಳು ತಿನ್ನಲ್ಲ ಅನ್ನೋ ತರ ಇದ್ರೆ ನೋಡಿ, ಇದೊಂದು ಸುಲಭದ ಉಪಾಯ. ರೊಟ್ಟಿ ಮಾಡಿ ತಿನ್ಸ್ಬಿಟ್ರೆ ಗೊತ್ತಾಗೋದೇ ಇಲ್ಲ. ನೋಡಿ, ರೊಟ್ಟಿ ಸಿದ್ಧ. ನೀವೊಂದ್ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಕೊಂಡ್ರೆ ಅದು ಗರ್ಗರಿ ರೊಟ್ಟಿ ಆಗತ್ತೆ. ಒಂಚೂರು ಬೇಗ ತೆಕ್ಕೊಂಡ್ರೆ ಮೆತ್ತಗಿರೋ ರೊಟ್ಟಿ ಆಗತ್ತೆ. ನಿಮಗೆ ಹೇಗ್ ಬೇಕೋ ಹಾಗೆ ಮಾಡ್ಕೋಬಹುದು. ಒಂದ್ಸಲ ಟ್ರೈ ಮಾಡಿ ನೋಡಿ.